ನಮಸ್ಕಾರ ಎಲ್ಲರಿಗೂ. ನೀವಿವತ್ತು ನೋಡ್ತಾ ಇರೋದು ಜಾಲಿವುಡ್ ಅಲ್ಲಿ ನಾವೇನೇನ್ ಮಾಡಿದ್ವಿ ಅಂತ. ನಾವು ಮಾರ್ನಿಂಗ್ 9:30ಗೆ ಮನೆ ಬಿಟ್ವಿ. ಅಲ್ಲೋಗಿ ಸೇರೋ ಅಷ್ಟೊತ್ತಿಗೆ 11:30 ಆಯ್ತು. ನೈಸ್ ರೋಡ್ ಹೈವೇ ಬಿಡದಿ ಹತ್ರ ಇವಾಗ ಹೋಗಿ ಸೇರ್ಬೇಕಾಗಿರೋದು. ಸ್ಟಾಫ್ ಡೇ ಮತ್ತೆ ಗೋಕುಲಂ ಚೇರ್ಮನ್ದು ಬರ್ಡೇ ಅಂತ ಜಾಲಿವುಡ್ ಅಲ್ಲಿ ಫಂಕ್ಷನ್ ಮಾಡೋಣ ಅಂತ ಕರೆದಿದ್ರು. ಒಳಗಡೆ ಹೋಗ್ತಾ ಕೈಗೆ ಒಂದು ಬ್ಯಾಂಡ್ ಹಾಕಿದ್ರು. ಅದು ಡೇ ಫುಲ್ಲು ನಿಮ್ ಕೈಯಲ್ಲೇ ಇರಬೇಕು ಅಂತಾನು ಹೇಳಿದ್ರು. ಸೊ ನಾವು ಹೋದಾಗ ಯಾರು ಇನ್ನ ಬಂದಿರ್ಲಿಲ್ಲ, ಎಲ್ಲ ಬರ್ತಿದ್ರು ಇನ್ನು. ಸೊ ಫಂಕ್ಷನ್ ಹಾಲ್ ಎಲ್ಲಿದೆ ಅಂತ ಕೇಳ್ತಾ ಒಳಗಡೆ ಹೋದ್ವಿ. ಬಟ್ ಒಳಗಡೆ ಹೋಗಿ ನೋಡಿದ್ರೆ ಅದು 400 ಏಕರ್ಸ್, ತುಂಬಾ ದೊಡ್ಡ ಜಾಗ. ನೀವೇ ನೋಡಿ ಅಲ್ಲಿ ಏನೇನೆಲ್ಲ ಇದೆ ಅಂತ. ತುಂಬಾನೇ ಆರ್ಟ್ ವರ್ಕ್ಸ್ ಇತ್ತು, ಕಾರ್ಟೂನ್ ವರ್ಕ್ಸ್ ಇತ್ತು. ಮತ್ತೆ ಒಳಗಡೆ ಹೋಗ್ತಾ ಇನ್ನ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಅಲ್ಲಿ ಎಲ್ಲನೂ ಆಟಾಡ್ಬೋದು, ಯಾವುದಕ್ಕೂ ಕಾಸು ಕೊಡೋಂಗಿಲ್ಲ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡ್ತಿರೋದೆಲ್ಲದಕ್ಕೂ ನಾನು ಕಾಸು ಕೊಡಬೇಕಾಗಿತ್ತು. ಆ್ಯಂಡ್ ಇದನ್ನು ನೋಡ್ತಿದ್ರೆ ನನಗೆ ನಾನು ಫಾರಿನಲ್ಲಿದ್ದೀನಿ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಹಳೇ ಜಾಲಿವುಡಲ್ಲಿ ಈ ಪೇಂಟಿಂಗ್ ಇರಲಿಲ್ಲ. ಅಂದರೆ ಒಂದು 2 ಇಯರ್ಸ್ 1 ಇಯರ್ ಬ್ಯಾಕ್ ಅನಿಸುತ್ತೆ. ನಾನು ನೋಡ್ದೇನೆ, ಆನ್ಲೈನಲ್ಲಿ ನೋಡಿದೆ. ಬಟ್ ಇವಾಗೆಲ್ಲ ಪೇಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ನೀವು ನೋಡ್ತಾ ಇರ್ಬೋದು. ಮುಂದೆ ನೀವು ಏರೋಪ್ಲೇನ್ ಆ್ಯಂಡ್ ಕಾರ್ ಮಾಡೆಲ್ನ ಗೋಡೆಗೆ ತೆಗ್ಲಾಕಿರೋದು ನೋಡ್ಬೋದು. ಅಂದರೆ ತೆಗ್ಲಾಕಿರೋದಲ್ಲ, ಅದು ಡೋನಟ್ ಸ್ಮೆಲ್ ಬರ್ತಿದೆ. ಇವಾಗ ನಿಮಗೆ ಡೌಟ್ ಬರ್ಬೋದು, ಇನ್ನ ಪಾರ್ಟಿ ಹಾಲ್ಗೆ ಹೋಗೋದಕ್ಕೆ ಎಷ್ಟು ಹೊತ್ತಾಗತ್ತೆ ಅಂತ. ಬಟ್ ಅದು ನಾನು ಹೇಳಿದ್ನಲ್ಲ ಮುಂಚೆನೆ, 400 ಏಕರ್ಸ್ ಜಾಗದಲ್ಲಿ ನಾವು ಎಲ್ಲಂತ ಪಾರ್ಟಿ ಹಾಲ್ ನೋಡ್ಕೋದು. ಅದಕ್ಕೂ ಕೇಳ್ಕೊಂಡು ಹೋದ್ವಿ. ಹಾಗೂ ಹೀಗೂ ಮಾಡಿ ನಮ್ಮ ಆಫೀಸ್ ಅವ್ರನ್ನ ಅಲ್ಲಿ ನೋಡಿದ್ವಿ. ಅವ್ರ ಹತ್ರನೂ ಕೇಳಿದ್ವಿ, ಹಿಂಗೆ ಮುಂದೆ ಹೋಗಿ ಅಂತ ಹೇಳಿದ್ರು ಪಾರ್ಟಿ ಹಾಲ್ಗೆ. ಟೈಟಾನಿಕ್ ಇದು ಡೈನೋಸರ್ ವರ್ಲ್ಡ್. ಇದನ್ನು ನಾನು ಮುಂದೆ ಹೋಗ್ತಾ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಇವಾಗ ಫಸ್ಟ್ ಪಾರ್ಟಿ ಹಾಲ್. ಇವತ್ತು ತುಂಬ ಬಿಸಿಲು ಜಾಸ್ತಿ ಇದೆ ಅನ್ನಿಸ್ತಿಲ್ವಾ ನಿಮಗೆ? ನೋಡಿ, ನಾನು ವಿಡಿಯೋ ಮಾಡ್ತಿರುವಾಗ ಮುಂದೆಗಡೆ ಏನೂ ಕಾಣಿಸ್ತಾನೆ ಇಲ್ಲ. ಇದು ಅಕ್ವೇರಿಯಂ. ಸ್ವಿಮ್ಮಿಂಗ್ ಸೂಟ್ಸ್ ಎಲ್ಲ ಇಲ್ಲಿರುತ್ತೆ. ಬಟ್ ರೇಟ್ ತುಂಬ ಜಾಸ್ತಿ. ಮುಂದೆ ನೀವೇ ನೋಡ್ತಾ ಇರ್ಬೋದು, ಆ ಬಿಸಿಲಿಗೆ ನನ್ನ ಮುಂದೆಗಡೆ ಏನೂ ಕಾಣಿಸ್ತಾನೆ ಇಲ್ಲ. ಸೊ ನಾನು ಬ್ರೈಟ್ನೆಸ್ ಕಡಿಮೆ ಮಾಡ್ತಿದ್ರು ಅಷ್ಟು ಬ್ರೈಟಾಗಿ ಕಾಣಿಸ್ತಿದೆ. ಯಾಕಂದರೆ ಫೋನ್ ಕ್ಯಾಮ್ರಾಗೆ ಹೊಡಿತಿತ್ತು ಬಿಸಿಲು. ನಾವು ಹೋಗ್ಬೇಕಾಗಿರೋದು ಇಲ್ಲಿ ಜಾಲಿ ಐಲ್ಯಾಂಡ್ಗೆ, ಅಲ್ಲೇ ಇರೋದು ಪಾರ್ಟಿ ಹಾಲು. ಬಟ್ ನಾನು ಇದನ್ನೆಲ್ಲ ನೋಡಿದ್ಮೇಲೆ ಫುಲ್ ಎಕ್ಸೈಟ್ ಆಗಿಬಿಟ್ಟೆ. ಹೋಗಿ ಇವಾಗಲೇ ಆಡೋಣ ಅಂತ ಓಡ್ತಾ ಇದ್ದೆ. ಅಲ್ಲಿ ಹೋಗ್ತಾ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ಅಲ್ಲೆಲ್ಲ ಹಾಕೊಂಡು ನಾನು ಜಂಪ್ ಮಾಡಲ್ಲ ಆಗುತ್ತೆ. ಕೇಳ್ತೀನಿ ಫಸ್ಟು. ಯಾವ್ದ್ರಲ್ಲಿ ಇವಾಗ ಪಾರ್ಟಿಸಿಪೇಟ್ ಮಾಡೋದಿಲ್ವಾ? ಇವಾಗ ಸೆಕೆಂಡ್ ನಡೀತಿದೆ ಮೇಡಮ್, 10 ಮಿನಿಟ್ಸ್ ಆಗ್ತದೆ. ಏನು ವಿಷಯ ಅಂದರೆ, ನಾವು ಹೋಗಿರೋದೇ 11:30ಗೆ. ಅವರೆಲ್ಲ ಸ್ಟಾರ್ಟ್ ಮಾಡ್ತಿರೋದೇ ಅವಾಗೇನೆ. ಇನ್ನು ಏನು ಓಪನ್ ಆಗಿರಲಿಲ್ಲ ಕರೆಕ್ಟಾಗಿ. ನಾವೇ ಇನ್ನೂ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಅದರಿಂದ ಅವರೆಲ್ಲ ಚೆಕ್ ಮಾಡಿ ರೆಡಿ ಮಾಡ್ತಾಯಿದ್ರು. ಆಗ ನಾನು ಹೋಗಿ ಆಟಾಡೋಣ ಅಂತ ಹೋಗ್ತಾಯಿದ್ದೀನಿ. ಅದರಿಂದ ಅವ್ರ ಹತ್ರ ಮೇಡಮ್ ಅಂತ ಕಿರ್ಚಿದ್ರು. ನಾನು ಭಯನೇ ಬಿದ್ದುಬಿಟ್ಟೆ, ನಾನೇನೋ ತಪ್ಪು ಮಾಡಿಬಿಡ್ನಾ ಅಂತ. ಸೊ ಅದರಿಂದ ಪಾರ್ಟಿ ಹಾಲ್ಗೆ ಹೋಗಿ ರೀಚ್ ಆಗಾಯಿತು. ಸೊ ಮುಂದ್ಗಡೆ ನೀವೇ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಎನ್ರೋಲ್ ಮಾಡಿ ಪ್ರಾಸೆಸ್ ಅದು ಇದು ಅಂತ ತುಂಬ ಇತ್ತು ಪ್ರಾಸೆಸ್. ಸೊ ಅದರಿಂದ ಎಲ್ಲರೂ ಎನ್ರೋಲ್ ಮಾಡ್ತಾಯಿದ್ರು. ಅಂದರೆ
ಚೀಟಿ ಎಲ್ಲ ಹಾಕ್ಬಿಟ್ಟು ಪ್ರೈಸಸ್ಗೆ ವಿನ್ ಮಾಡೋದಕ್ಕಂತ. ಪಾರ್ಟಿ ಹಾಲ್ ಅಂತ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮುಂದೆ ನೀವೇ ನೋಡ್ತಿರ್ಬೋದು ನಮ್ಮ ಚೇರ್ಮನ್ದು ಪಿಕ್ಚರ್ ಎಲ್ಲ ಹಾಕ್ಬಿಟ್ಟು ಅವ್ರದ್ದು ಬರ್ಡೇ ಡೇಟ್ ಎಲ್ಲ ಹಾಕಿ ಬ್ಯಾನರ್ ಥರ ಸ್ಕ್ರೀನ್ ಮಾಡಿರ್ತಾರೆ. ಸೊ ಹಾಗೆ ಫಂಕ್ಷನು ಸ್ಟಾರ್ಟ್ ಆಯಿತು. ಫಸ್ಟು ಸ್ಪೀಚು ಎಲ್ಲರಿಗೂ ಗೊತ್ತಿರೋ ಥರನೇ ನಿಮಗೂ ಗೊತ್ತಿದೆ. ಫಂಕ್ಷನ್ ಸ್ಟಾರ್ಟ್ ಆಗಿದೆ 12 o'clockಗೆ. ನಾವು ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 1/2 hour ಆಯಿತು. ನೀವೇ ಆಲೋಚನೆ ಮಾಡಿ ಎಷ್ಟು ದೂರ ಇರ್ಬೋದು ಅಂತ. ಎಲ್ಲ ಬ್ರಾಂಚ್ ಮ್ಯಾನೇಜರ್ಸು ಮತ್ತು AGM DGM ಎಲ್ಲ ಸೇರಿ ದೀಪ ಹಂಚಾಯಿತು. ಬಟ್ ಚೇರ್ಮನ್ ಬರ್ಡೇಗೆ ಚೇರ್ಮನ್ನೇ ಬಂದಿರಲಿಲ್ಲ. ಮ್ಯಾನೇಜರ್ಸು AGM DGM ಮಾತ್ರನೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ಗೊತ್ತಿರೋ ಥರನೇ ಎಲ್ಲರೂ ಕೇಕ್ ತಿನ್ನೋದೇ ಕೆಲಸ. ನಾನಂತೂ 2 ಕೇಕ್ ತಿಂದೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಚೀಟಿ ಎಲ್ಲ ಬರ್ದು ಎನ್ರೋಲ್ ಮಾಡ್ತಿದ್ದೀವಿ ಅಂತ. ಸೊ ಅದಕ್ಕೆ ರೀಸನ್ ಏನು ಅಂದರೆ ಈ ಥರ ಚೀಟಿ ಹಾಕ್ಬಿಟ್ಟು ಒಂದು ಮಿಕ್ಸಿ ಪ್ರೈಸ್ಗೋಸ್ಕರ ಇಬ್ಬರು ಮಕ್ಕಳನ್ನ ಕರೆದು ಅವ್ರ ಕೈಯಾರೆ ಚೀಟಿ ತೆಗೆದ್ರು. ಬಟ್ ಅಲ್ಲಿ ಬಂದಿದ್ದು ವಸು ಅಂತ. ಬಟ್ ವಿಷಯ ಏನು ಅಂದರೆ ಅವ್ರು ತಂದಿದ್ದೆ ಅವರೇ, ಬಟ್ ತೊಗೊಂಡೋಗ್ತಾ ಇರೋದು ಅವರೇ. ಇದೆಲ್ಲ ಆಗಿದ್ದು 1:30 ಆಗೋಯ್ತು. ಸೊ ಎಲ್ಲರೂ ಸೇರಿ ಗ್ರೂಪ್ ಫೋಟೋ ತೊಗೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಟ್ರೈಬಲ್ ಹೌಸ್ಗೆ. ಅದು ತುಂಬ ಚೆನ್ನಾಗಿತ್ತು ಒಳಗಡೆ ನೋಡೋದಕ್ಕೆ, ನೀವೇ ನೋಡ್ತಿರ್ಬೋದು. ಟ್ರೈಬಲ್ ಹೌಸ್ ಆಗಿದ್ದು. ನೆಕ್ಸ್ಟ್ ನಾವು ಹೋಗಿದ್ದು 5D ರೈಡ್ಗೆ. ಅದರಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ರು, ಆದರೂ ವರ್ತ್. ಮಿನಿಟ್ಸ್ ಆದಮೇಲೆ ನಾವು ಒಳಗೆ ಹೋದ್ವಿ.
ಎಲ್ಲ ಸೀಟ್ಸ್ ಎಲ್ಲ ಫಿಲ್ ಆಗೋಯ್ತು. ನಾವು ಮಾತ್ರ ಮುಂದೆಗಡೆ ಸೀಟಲ್ಲಿ ಕೂತ್ಕೊಂಡಿದ್ವಿ. ಬಟ್ ಸ್ಟಾರ್ಟ್ ಆದಮೇಲೆ ಎಲ್ಲ ನೀರೆಲ್ಲ ಮುಖದ ಮೇಲೇ ಬೀಳ್ತಿತ್ತು. 5D ಅಲ್ವಾ, ಸೊ ಅದರಿಂದ ರೋಲರ್ ಕೋಸ್ಟರಲ್ಲಿ ಹೋಗೋ ಥರ ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಈ ಗ್ಲಾಸಸ್ಸಿಂದ 5D ರೈಡ್ ಮುಗ್ದಿದ್ದು ನಾನು ನೋಡಿದ್ದು ಬಾರ್ನ ಹೊರಗಡೆ ಬರ್ತಾ. ಸೊ ಒಳಗಡೆ ಏನಿರುತ್ತೆ, ಏನು ಪಬ್ ಥರ ಇದೆಯಾ ಅಂತ ನೋಡೋಣ ಅಂತ ಒಳಗೆ ಹೋದೆ. ಒಳಗೋಗಿ ನೋಡಿದ್ರೆ ಎಲ್ಲ ಆಲ್ರೆಡಿ ಕುಡಿತಾ ಇದ್ರು. ಸೊ ನಾನು ಹಂಗೆ ಹೊರಗಡೆ ಬಂದುಬಿಟ್ಟೆ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ 2 o'clock ಆಗಿತ್ತು. ಸರಿ ಆಯ್ತು, ಊಟ ಆದರೂ ಮಾಡೋಣ ಅಂತ ಊಟದ ಕಡೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಡಿಫ್ರೆಂಟಾಗಿ ಐಟಮ್ಸ್ನ ಇಟ್ಟಿದ್ರು. ಬಟ್ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಿದ್ದು 2 ಐಟಮು, ರೈಸು, ಸಾಂಬಾರು, ಬಿರಿಯಾನಿ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿ ಆಟಾಡೋಣ ಅಂತ ಪ್ಲ್ಯಾನ್ ಆಗ್ತಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ನಮ್ಮ ಸರ್ ಕೂತಿದ್ರು, ಕರಿತಿದ್ರು ಊಟ ಮಾಡೋದಕ್ಕೆ. ಸೊ ನಾವು ಊಟ ಮಾಡಿ ಮುಗ್ದಿರೋ ಕಾರಣದಿಂದ ಹೊರಗಡೆ ಬಂದ್ವಿ. ಅಲ್ಲಿಂದ ನಾನು ನೋಡಿದ್ದು ಹಾರರ್ ಹೌಸ್ನ. ಬಟ್ ಅದ್ರ ಒಳಗಡೆ ಬಿಡ್ತಿರ್ಲಿಲ್ಲ ಇನ್ನೂ, ಯಾಕಂದರೆ ಅದು ನೈಟ್ ಟೈಮಲ್ಲಿ ಮಾತ್ರ ಹಲೋ ಮಾಡೋದು ಅನಿಸುತ್ತೆ. ಇನ್ನು ಅದು ರೆಡಿ ಮಾಡ್ತಿದ್ರು ಎಲ್ಲ. ಸೊ ಇಲ್ಲಿಂದ ನಾನು ಮತ್ತೆ ಹೋಗಿದ್ದು ಮಿನಿಯೇಚರ್ ಸಿಟಿಗೆ. ಅದು ಅಲ್ಲೇನು ಇರಲಿಲ್ಲ, ಅಷ್ಟು ಚಿಕ್ಕದಾಗಿ ಪಾರ್ಕು ಮತ್ತು ಚಿಕ್ಕ ಬಿಲ್ಡಿಂಗ್ಸ್ ಇತ್ತು ಅಷ್ಟೇ. ನೀವೇ ನೋಡ್ತಿರ್ಬೋದು, ಅಲ್ಲೇನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸೊ ಅದರಿಂದ ನನಗೆ ರಿಟರ್ನ್ ಬಂದುಬಿಟ್ಟೆ. ಗುಡ್ನೆಸ್. ಪ್ಲೇಸ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಅಲ್ವಾ? ಅದು ಚೆನ್ನಾಗಿದೆ, ಬಟ್ ಅದು ಇನ್ನೂ ರೆಡಿ ಮಾಡ್ತಿದ್ರು ಅನಿಸುತ್ತೆ. ಸೊ ಬನ್ನಿ ನಾವು ಮತ್ತೆ ಆಟಾಡೋದಕ್ಕೆ ಹೋಗೋಣ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ಜಿಪ್ ಲೈನ್ ನನಗೆ ತುಂಬ ಇಷ್ಟ ಆಗೋಯಿತು. ಆವಾಗಲೇ ನೋಡೋದ್ವಲ್ಲ, ಇವಾಗೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಬ್ರಾಂಚ್ ಮ್ಯಾನೇಜರ್ ಮಧು ಅಂತ, ಅದಕ್ಕೆ ಅಷ್ಟು ಜೋಶಲ್ಲಿದ್ದಾರೆ. ವಿಡಿಯೋ ಮಾಡಿಬಿಡಿ ಮೇಡಮ್. ಅಲೋಡಿಲ್ಲ. ಓಕೆ ಸರಿ, ಇದು ನೀವೇ ಇಟ್ಕೊಂಡಿರ್ತೀರಾ, ನೀವೇ ಮಾಡ್ತೀರಾ? ನಾನು ಬಂದು ತಗೊಂಡು ಆಗಲ್ಲ ಮೇಡಮ್, ಕ್ಯಾಮ್ರಾ ಇದೆ, ನಾವು ಮಾಡ್ಕೊಡೋದಿಲ್ಲ. ಸೊ ಅದರಿಂದ ನಾನೇ ವಿಡಿಯೋ ಮಾಡ್ಕೊಂಡು ಹೋದೆ. ಅವ್ರಿಗೆ ಗೊತ್ತಿದ್ದೀರಾ, ಅವರು ನೋಡಿದ್ರು. ಏನು ಅಂದ್ಕೊಂಡಿರಲ್ಲ ಅಂದ್ಕೊತೀನಿ, ಅದರಿಂದ ಈ ಥರ ಬಂತು ನನ್ನ ವಿಡಿಯೋ. ನಾನೇ ಇರಲ್ಲ ಅದರಲ್ಲಿ. ನಾನು ಮಾತ್ರ ಎಲ್ಲರಿಗೂ ವಿಡಿಯೋ ಮಾಡಿಕೊಡ್ತಾ ಇರ್ತೀನಿ, ಬಟ್ ನನಗೆ ಯಾರೂ ವಿಡಿಯೋ ಮಾಡಿಕೊಡಲ್ಲ. ಏನು ಮಾಡಲಿ ನಾನು? ಸೊ ಇದಾಗಿದ್ದು ನಾನು ಸ್ಕೈ ಸ್ವಿಂಗ್ ಹೋದೆ. ಇದು ತುಂಬ ಚೆನ್ನಾಗಿತ್ತು, ಬಟ್ ಇದರಲ್ಲಿ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಯಿತು, ಅಂದರೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮೇಲೆ ಎತ್ತೋದಕ್ಕೆ ಹೊಸ ಫೋನ್ ಬೇರೆ, ಮೇಲೆ ಎತ್ತೋದಕ್ಕೆ ಭಯ ಆಗ್ತಿತ್ತು. ಸೊ ನೀವೇ ನೋಡ್ತಿರ್ಬೋದು, ಸ್ವಲ್ಪ ಮೇಲೆ ಹೋಗ್ತಾ ಅದರದ್ದು ಥ್ರಿಲ್ ಹೆಂಗಿತ್ತು ಅಂದರೆ, ಅದು ಫಾಸ್ಟಾಗಿ ಬೇರೆ ಸುತ್ತಾ, ಒಂಥರ ಚೆನ್ನಾಗಿತ್ತು ಮಾತ್ರ.
ಸುತ್ತಮುತ್ತ ಗಿಡ ಮರ ಕಾಡು ಬೆಟ್ಟ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲು ಈ ಥರ ಆಟಗಳಾಡೋದಕ್ಕೆ ಓಹೋ ಎಷ್ಟು ಚೆನ್ನಾಗಿದೆ ಅದನ್ನೆಲ್ಲ ನೋಡೋದಕ್ಕಂತೂ. ಸೊ ಇದಾದ್ಮೇಲೆ ನಾನು ಹೋಗಿದ್ದು ರಾಕೆಟ್ ಜಂಪಿಂಗ್ ಮಾಡೋಣ ಅಂತ. ಬಟ್ ಅದರಲ್ಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬಟ್ ಅದರಿಂದ ಬೇರೆ ಇದಕ್ಕೆ ಕರ್ಕೊಂಡೋದ್ರು. ಅದೂ ರಾಕೆಟ್ ಜಂಪಿಂಗೆ. ಬಟ್ ಅದು ಸ್ವಲ್ಪ ಟೈಟ್ ಇರೋದ್ರಿಂದ ನನಗೆ ಸ್ವಲ್ಪ ನೋವಾಗ್ತಿತ್ತು ಆ ಚೆಸ್ಟ್ ಹತ್ರ ಮತ್ತು ಬ್ಯಾಕ್ ಸೈಡ್ ಎಲ್ಲ. ಅದನ್ನೆಲ್ಲ ಹಾಕ್ಕೊಂಡು ಟೈಟ್ ಮಾಡುವಾಗ ಏನೂ ಗೊತ್ತಾಗಿಲ್ಲ ನನಗೆ. ಅದನ್ನು ಸ್ಟಾರ್ಟ್ ಮಾಡಿ ಆಟಾಡುವಾಗೆ ನನಗೆ ಗೊತ್ತಾಗಿದ್ದು ಜಾಸ್ತಿ ಪೇನ್ ಆಗ್ತಿತ್ತು ಮಾತ್ರ. ಸೊ ನೀವು ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಹೋದಾಗ ಸ್ವಲ್ಪ ನೋಡಿಕೊಂಡು ಈ ಥರ ಎಲ್ಲ ಮೆಜರ್ಮೆಂಟ್ಸ್ ಕೇಳಿಕೊಂಡು ಆಟಾಡಕ್ಕೆ ಹೋಗಿ, ಇಲ್ಲಾಂದರೆ ನೀವು ನಂತರನೇ ಸಫರ್ ಆಗ್ತೀರಾ. ಇದು ಆದಮೇಲೆ ನಾನು ಹೋಗಿದ್ದು ಸ್ಕೈ ಸೈಕ್ಲಿಂಗ್ ಮಾಡೋಣ ಅಂತ. ಇದು ತುಂಬ ಚೆನ್ನಾಗಿತ್ತು. ನನಗೆ ಈಸಿ ಇತ್ತು, ಅಷ್ಟೇನು ಭಯ ಆಗೋ ಥರ ಏನೂ ಇರಲಿಲ್ಲ. ಎಲ್ಲರೂ ಭಯ ಆಗುತ್ತೆ ಅಂತಿದ್ರು. ನನಗೇನು ಆ ಥರ ಅನಿಸಿಲ್ಲ, ಬಟ್ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಆಟಾಡಿದ್ದು ಮುಗೀತು. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದೆ. ಬಟ್ ಅಲ್ಲಿ ನಾನೇನು ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ವಿಡಿಯೋ ಮಾಡಿ ಎಲ್ಲ ನೋಡ್ಕೊಂಡು ಸುಮ್ಮನೆ ಹಂಗೆ ಬಂದುಬಿಟ್ಟೆ ಅಷ್ಟೆ. ಇವಾಗ ನಾವು ಹೋಗಿರೋದು ಡೈನೋಸರ್ ಥೀಮ್ ಪಾರ್ಕ್ಗೆ. ನೀವು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಸ್ಲೋ ರೈಡು, ಬಟ್ ಎಲ್ಲನೂ ನೋಡ್ಕೊಂಡು ಬರ್ಬೋದು. ಎಲ್ಲ ಕೊಂಬೆನೇ ಗೊತ್ತಿರೋದೆ, ಬಟ್ ನೋಡೋದಕ್ಕೆ ಚೆನ್ನಾಗಿತ್ತು ಮಾತ್ರ. ಇಡೀ ಥೀಮ್ ಪಾರ್ಕಲ್ಲೇ ನಾನು ಒಬ್ಬಳೇ ಬಂದಿರೋದು ಇವಾಗ. ನಾನು ಒಬ್ಬಳೇ ರೈಡ್ ಮಾಡ್ತಿರೋದು. ಚೆನ್ನಾಗಿತ್ತು, ನಾನು ಒಬ್ಬಳೇ ಮಾಡ್ತಿರೋದು. ಇವಾಗ ರೈಡ್ ಸ್ಟಾರ್ಟ್ ಆಗ್ತಿದೆ, ಬನ್ನಿ ಎಂಜಾಯ್ ಮಾಡೋಣ ರೈಡ್ನ.
ಸೊ ಇಷ್ಟು ಬೇಗ ರೈಡ್ ಮುಗ್ದೋಯ್ತು. ನಂಗೆ ತುಂಬ ಬೇಜಾರಾಗ್ತಿತ್ತು. ಇನ್ನೂ ಸ್ವಲ್ಪ ಇನ್ನೊಂಚೂರು ಟೈಮ್ ಇದ್ದಿದ್ದು ಚೆನ್ನಾಗಿರ್ತಿತ್ತು, ಇನ್ನು ಬೇರೆ ಬೇರೆ ನೋಡೋ ಥರ ಇದ್ದರೆ ಅಂತ ಅನ್ನಿಸ್ತಿತ್ತು. ಸಿಂಪಲ್ ಆಗಿತ್ತು ಇದು ರೈಡು. ಇನ್ನು ಬೇರೆ ಏನಾದರೂ ಎಕ್ಸ್ಟ್ರಾ ಇಂಟ್ರೆಸ್ಟಿಂಗ್ ಆಗಿಡಬೇಕಿತ್ತು ಅಂತ ಅನ್ನಿಸ್ತಿತ್ತು ಅಷ್ಟೇ. ಸೊ ಇದಾಗಿತ್ತು. ಆ ಅಕ್ಕನೇ ಹೇಳ್ತಿದ್ರು ಎಕ್ಸಿಟ್ ಈ ಕಡೆ ಅಂತ. ಸೊ ಎಕ್ಸಿಟ್ ಕಡೆಯಿಂದ ಹೋಗಿದ್ದಕ್ಕೆ ನಾನು ಮ್ಯೂಸಿಯಮ್ನ ನೋಡೋದು ಕಾಯಿತು. ಇಲ್ಲಾಂದರೆ ನಾನು ಆ ಕಡೆ ಬಂದಿದ್ದ ದಾರಿಯಿಂದಲೇ ಹೋಗಿದ್ದಿದ್ರೆ ಮ್ಯೂಸಿಯಂ ನೋಡೋಕ್ಕಾಗ್ತಿರ್ಲಿಲ್ಲ. ನನಗೆ ಇದು ಗೊತ್ತೇ ಇರಲಿಲ್ಲ ಇಲ್ಲಿ ಮ್ಯೂಸಿಯಂ ಇದೆ ಅಂತ. ಸೊ ಒಳಗಡೆ ಅಷ್ಟೊಂದೇನು ನೋಡೋ ಥರನೂ ಇರಲಿಲ್ಲ, ಜಸ್ಟ್ ಮ್ಯೂಸಿಯಂ ಥರ ಇತ್ತು ಅಷ್ಟೇ. ಅಂದರೆ ಡೈನೋಸರ್ಸ್ದು ಕಾರ್ಟೂನ್ಸು ಮತ್ತು ಅದರದ್ದು ಮೂಳೆ ಥರ ಅಂದರೆ ಸ್ಕಲ್ಸು ಅದೆಲ್ಲ ಇತ್ತು. ಬಟ್ ಅದರದ್ದು ವಿಧ ಮಾತ್ರ ಬರೀ 4 ಟೈಪ್ಸ್ ಇಟ್ಟಿದ್ರು ಅಷ್ಟೇ. ನೀವೇ ನೋಡ್ತಿರ್ಬೋದು ಸೈಡಲ್ಲಿ ಒಂದೆರಡು ಮೂಳೆ ದೊಡ್ಡದು ಜೈಂಟ್ ಮೂಳೆ. ಸೊ ಅದರಿಂದ ಅಷ್ಟು ನೋಡಿಬಿಟ್ಟು ಸ್ವಲ್ಪ ಮೇಲ್ಗಡೆನೂ ಹೋಗ್ತೀನಿ. ಮೇಲ್ಗಡೆ ಹೋಗಿ ಕೆಳಗಡೆ ನೋಡಿದಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಮೇಲ್ಗಡೆ ಆ ಮರ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಮುಂದೆ ನಿಮಗೂ ಗೊತ್ತಾಗುತ್ತೆ. ಮತ್ತು ಆ ಮೂಳೆ ನೋಡುವಾಗ ಅದೊಂದು ಮೂಳೆ ಥರನೇ ಅನ್ನಿಸ್ತಿರ್ಲಿಲ್ಲ. ಅದು ಯಾವುದೋ ಸೌದೆಯಲ್ಲಿ ಇದು ಮಾಡಿಬಿಟ್ಟು ಆ ಥರ ಮೂಳೆ ಥರ ರೆಡಿ ಮಾಡಿ ಇಟ್ಟಿರೋ ಥರ ಇತ್ತು ಅದು ಕಾರ್ಪೆಂಟರ್ಸ್. ನೀವೇ ನೋಡಿ ಅದು ಹೆಂಗೆ ಕಾಣಿಸ್ತಿದೆ. ಮೂಳೆ ಥರ ಇಲ್ಲ ಅದು ಆ್ಯಕ್ಚುಲಿ. ಏನೋಣ ಮೇಲೋಗಿ ನೋಡಿಬಿಟ್ಟು ಹಂಗೆ ಹೊರಗಡೆ ಹೋಗೋಣ. ಓಕೆ, ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಅಂತೂ. ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಬರೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಯಾವಾಗ ಬರ್ತಾರೋ ಅವ್ರು, ಯಾವಾಗ ಒಪ್ಕೊತಾರೋ, ಯಾವಾಗ ಪ್ಲ್ಯಾನ್ ಆಗ್ತಾರೋ, ಏನು ಕತೆನೋ, ಏನೋ ಒಂದು ಪ್ಲ್ಯಾನ್ ಆಗಿದ್ರೆ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ ನಾವು. ಕನ್ಫರ್ಮ್ ಇಲ್ಲ ಬರ್ತೀವಿ ಅಂತ, ನೋಡೋಣ. ಬಂದಾಗ ಕನ್ಫರ್ಮ್ ವಿಡಿಯೋ ಬಿಡ್ತೀನಿ ಮಾತ್ರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ವ್ಯೂಸ್ ಕೊಡಿ. ಆ್ಯಂಡ್ ಇನ್ನೊಂದು ಪಾರ್ಟ್ 2 ವಿಡಿಯೋ ಬರುತ್ತೆ, ಅದು ವೀಕ್ಲಿ ಬಿಡ್ತೀನಿ. ಬಟ್ ಇವಾಗ ಏನು ಅಂದರೆ ನಂಗೆ ಜ್ವರ ಬಂದುಬಿಟ್ಟಿದೆ, ಅದಕ್ಕೆ ನನ್ನ ವಾಯ್ಸ್ ಈ ಥರ ಕೇಳಿಸ್ತಿದೆ ಅಷ್ಟೇ. ಅದರಿಂದ ವೀಕ್ಲಿ ವಿಡಿಯೋ ಬರುತ್ತೆ, ವಾಯ್ಸ್ ಓವರ್ ಕೊಟ್ಟು ಎಲ್ಲ ಬಿಡ್ತೀನಿ ಎಡಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೆ ನೋಡಿ.